ಜಂಗಲ್ ರಾಜ್ ಅಲ್ಲ, ಜಂಗಲ್ ದೇಶ ಆಗೋಡ್ತಾ ಇದೆ ಬಿಕಾಸ್ ಆಫ್ ಕಾಂಗ್ರೆಸ್ ಅಂಡ್ ಬಿಜೆಪಿ. ಇವತ್ತು ಪ್ರತಿ ದಿವಸ ಒಂದೊಂದು ಕ್ರೈಮಲ್ಲಿ ಪೊಲೀಸ್ ಇಲಾಖೆನೇ ನೇರ ಹಸ್ತಕ್ಷೇಪ ಇದೆ. ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇರೋದೇನೆಂದರೆ ಕಾಂಗ್ರೆಸ್ ಸರ್ಕಾರ 5G ಸ್ಪೀಡಲ್ಲಿ ಕರಪ್ಷನ್ ಮಾಡಿಕೊಂಡು 2G ಸ್ಪೀಡಲ್ಲಿ ಗೌರ್ಮೆಂಟ್ ನಡೆಸ್ತಾ ಇದೆ. ಇದನ್ನೆಲ್ಲ ಮರೆಮಚ್ಚಕ್ಕೆ ಈ ಥರ ಬೋಗಸ್ ಬಿಲ್ಗಳು ತಗೊಬಂದು ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ. ಫಸ್ಟ್ ಇವರಿಬ್ರು ತೊಲಗಬೇಕು. ಸಿದ್ದರಾಮಯ್ಯ, DK ಶಿವಕುಮಾರ್ ತೊಲಗಿ ರಾಜ್ಯವನ್ನು ಒಂದು ನೈರ್ಮಲ್ಯವಾದ ಸರ್ಕಾರ. ನೆನ್ನೆ ನ್ಯಾಯಮೂರ್ತಿಗಳು ಯಾರು ಇವ್ರು ಹೇಳಿದ್ದಾರೆ ಅಲ್ಲ, ಇವತ್ತು ಕರ್ನಾಟಕ 63% ಕರಪ್ಷನ್ ನಡೀತಾ ಇದೆ ಎಲ್ಲ ಇಲಾಖೆಗಳಲ್ಲಿ. ಇವತ್ತು 60% ಕರಪ್ಷನ್ ನಡೀತಿದೆ. ಇವತ್ತು ದ್ವೇಷ ಭಾಷಣದ ಬಗ್ಗೆ ಯಾಕೆ ಮಸೂದೆ ತರ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿಯವರ ಮುಖ್ಯವಾದ ಅಸ್ತ್ರ ಏನಪ್ಪಾ ಅಂದ್ರೆ ದ್ವೇಷ ಭಾಷಣ ಮತ್ತೆ ಅಪಪ್ರಚಾರ. ಬಿಜೆಪಿ ನೇರವಾಗಿ ಮಾಡದೇ ಇದ್ರು ಬಿಜೆಪಿಯ ಸ್ಲೀಪರ್ ಸೆಲ್ಗಳೇನಿದಾವೆ, ಬಜರಂಗ ದಳ ಇರ್ಬೋದು, RSS ಇರ್ಬೋದು, ಚಕ್ರವರ್ತಿ ಸೂಲಿಬೇಲ್ ಅಂತವ್ರು ಇರ್ಬೋದು, ಮನೆ ನಡೆದಂತ ಶ್ರೀರಂಗಪಟ್ಟಣದಂತ ಹನುಮ ಜಯಂತಿ ಹೆಸರಲ್ಲಿ ಎಂತೆಂತ ಮಾತುಗಳು ಆಚೆ ಬಂದಿದ್ದೇವೆ. ಮಸೀದಿ ಹೊಡಿತೀವಿ, ಮತ್ತೆ ನಾವು ಆ ಜಾಗದಲ್ಲಿ ಆಂಜನೇಯನ ದೇವಸ್ಥಾನ ಕಟ್ತೀವಿ ಅಂತ ತೊಡೆ ಮುರಿತೀವಿ ಅಂತ ಹೇಳಿ OBC ಯೂಸ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಕೆಲಸ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಡೀತಾ ಇದೆ. ಈ ದ್ವೇಷ ಭಾಷಣಗಳನ್ನ ತಾವು ಒಪ್ತೀರಾ ಸರ್? ಖಂಡಿತವಾಗ್ಲೂ ಇಲ್ಲ. ನಾವು ಅದನ್ನೇ ಸರ್ ಹೇಳ್ತಾ ಇರೋದು. ಈಗ ಆಲ್ರೆಡಿ ಇದಕ್ಕೆ ಕಾನೂನಿದೆ, ಹೊಸದಾಗಿ ತರೋದೇನಿದೆ. ಮತ್ತೆ ನಾನು ಇವಾಗೂ ಹೇಳ್ತೀನಿ, ನಾವು ಕಾರ್ಯಕರ್ತರ ಮಟ್ಟದಲ್ಲಿರ್ಬೋದು ಅಥವಾ ಸಣ್ಣ ಸಣ್ಣ ನಾಯಕರುಗಳಿರ್ಬೋದು, ಯಾರು ದ್ವೇಷ ಭಾಷಣ ಮಾಡಿಲ್ಲ. ಅದು ನಿಮ್ಮ ಗಮನದಲ್ಲೂ ಇದೆ. ಅದು ಈ ದ್ವೇಷ ಭಾಷಣ ಮಾಡ್ತಿರೋರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು. ಇದು ಬಂದರೂ ಸಹ ಅವ್ರನ್ನ ಅರೆಸ್ಟ್ ಮಾಡೋ ತಾಕತ್ ಯಾರಿಗಾದ್ರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದೇನು ಅಂತಂದರೆ ಜನಗಳ ದಾರಿ ತಪ್ಪಿಸೋದಕ್ಕೆ ಅವರ ವಿಚಾರಲ್ಲರಿ ಇವಾಗೇನಿದೆ ಎಲ್ಲ ಫೇಲ್ಯೂರ್ ಆಗಿದೆಯಲ್ಲ, ಇದನ್ನು ತಪ್ಪಿಸ್ಬೇಕು. ಅದಕ್ಕೋಸ್ಕರ ಇದು ಯಾವುದೋ ಒಂದು ಮಸೂದೆ ಅಂತ ಮಾಡ್ತಿದ್ದಾರೆ. ಸರ್ ಏನೋ ಹೇಳಿಕೊಟ್ಟಿದ್ರಿ ನೋಡಿ, ದ್ವೇಷ ಭಾಷಣದ ಬಗ್ಗೆ ಮಸೂದೆ ಅಂತ ಅರ್ಥ ಇದ್ರೆ ಸರಿ. ನೋಡಿ, ಒಂದೇ ತಿಂಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ 160 ಕೋಟಿಯ ಅಫೀಮು, ಕೊಕೇನು, ಗಾಂಜಾ ಆಗ್ತಾ ಇದೆ. ಈ ರಾಜ್ಯ ನಶೆ ರಾಜ್ಯ ಆಗ್ತಾ ಇದೆ. ತಿಳ್ಕೊಳ್ಳಿ, ಒಂದೇ ತಿಂಗಳಲ್ಲಿ 160 ಕೋಟಿ ಸಿಕ್ಕಿದೆ ಅಂದಮೇಲೆ ಸಿಗದೇ ಇರುವಂತಹ ನಶೆಗಳು, ಸಿಗದೇ ಇರುವಂತಹ ಡ್ರಗ್ಸ್ಗಳು ಎಷ್ಟಿರಬಹುದು? ಇಂತಹ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ. ನಾನು ಇಬ್ಬರಿಗೂ ಹೇಳ್ತೀನಿ. ಯಾಕೆಂದ್ರೆ ಇವರೇ ಈ ಡ್ರಗ್ಸ್ ಇದೆಯಲ್ಲ, ಒಂದು ಹೇಳ್ತೀನಿ, ಡ್ರಗ್ಸ್ ಇದೆಯಲ್ಲ, ಇದು ಇಂಟರ್ನ್ಯಾಷನಲ್ ಮಾಫಿಯಾ. ನಿಮಗೆ ಗೊತ್ತಿರಲಿ. ನಿಮಗೆ ಆಯ್ತು, ಈ ದೇಶದೊಳಗಡೆ ಹೇಗೆ ಯಾವ ರೀತಿ ಬರುತ್ತೆ ಅನ್ನೋದು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಈ ಮಾಫಿಯಾನ ಬಲಿ ಹಾಕಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೈ ಜೋಡಿಸ್ಬೇಕು. ನೋಡಿ, ಡ್ರಗ್ಸ್ಗಳು ಎಲ್ಲಿ ಬರುತ್ತೆ, ಹೇಗೆ ಬರ್ತದೆ, ಪೊಲೀಸ್ಗೆ ಗೊತ್ತಿದೆ, ವಿಜಿಲೆನ್ಸಿಗೆ ಗೊತ್ತಿದೆ, ಎಲ್ಲರೂ ಕೂಡ ಕೈ ಜೋಡಿಸ್ತಿದ್ದಾರೆ. ಎಸ್ ಸರ್, ಈ ಡ್ರಗ್ಸ್ ಎಲ್ಲಿಂದ ಬರುತ್ತೆ ಅಂತ ರಾಜಕಾರಣಿಗಳಿಗೂ ಗೊತ್ತಿದೆ, ಪೊಲೀಸ್ ಅವ್ರಿಗೂ ಗೊತ್ತಿದೆ, ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಎಲ್ಲರೂ ಅದೇ ಇದರಿಂದ ದುಡ್ಡಿಂದ ಪಾರ್ಟಿಗಳು ನಡೆಸ್ತಾ ಇದಾರಲ್ಲ, ಹಾಗಾಗಿ ಜನ ಸಾಯ್ಲಿ ಅಂತ ಬಿಟ್ಟಿದ್ದಾರೆ. ಇವತ್ತು ಒಂದು ಸಿಂಗಾಪುರಲ್ಲಿ ಒಬ್ಬ ಇಂಡಿಯನ್ 30 ಗ್ರಾಮ್ ಗಾಂಜಾ ತಗೊಂಡೋಗಿದ್ಕೆ ನೇಣಿಗೆ ಹಾಕಿದ್ರು. ಇವತ್ತು ಅದೇ ನೈಜೀರಿಯಾದವರು ಟನ್ ಗಟ್ಟಲೆ ಗಾಂಜಾ ತಂದ್ರು, ಒಬ್ಬನಿಗೆ ನೇಣಿಗೆ ಹಾಕ್ತಾ ಇಲ್ಲ, ಒಬ್ಬನ ಶಿಕ್ಷೆ ಮಾಡ್ತಾ ಇಲ್ಲ ಈ ದೇಶದಲ್ಲಿ. ಅದರಿಂದ ಭಯ ಇಲ್ಲ ಈ ದೇಶಕ್ಕೆ, ಕಾನೂನುಗಳು ಸತ್ತೋಗಿದೆ. ಅದ್ರ ಬಗ್ಗೆ ಡ್ರಗ್ಸ್ ವಿರುದ್ಧ ಮೊನ್ನೆ ಒಂದು ಪೊಲೀಸ್ ಮೀಟಿಂಗ್ನಲ್ಲಿ, ಹೈಯರ್ ಆಫೀಸರ್ಸ್ ಪೊಲೀಸ್ ಮೀಟಿಂಗಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಖುದ್ದಾಗಿ ಹೇಳ್ತಾರೆ, ಡ್ರಗ್ಸ್ ಮಾರೋದು ನಿಮ್ಗೆ ಗೊತ್ತಿಲ್ಲರಯ್ಯ, ಡ್ರಗ್ಸ್ ಯಾರು ಮಾಡ್ತಾರೆ, ಎಲ್ಲಿಂದ ಬರುತ್ತೆ ಗೊತ್ತಿಲ್ವೇನ್ರಯ್ಯ, ಆದರೂ ನೀವು ಹಿಡಿತಾ ಇಲ್ಲ, ನೀವು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಅಂದ್ರೆ ನಮ್ಮ ಗೃಹ ಸಚಿವರು ನಿಷ್ಕ್ರಿಯ ಆಗಿದ್ದಾರೆ. ಯಾತಕ್ಕೋಸ್ಕರ ಸರ್ಕಾರ ಇದೇ ವಿಚಾರವಾಗಿ 4 ಪೊಲೀಸ್ ಠಾಣೆಯಲ್ಲಿ, ಬೆಂಗಳೂರಿನ 4 ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಏನು ಠಾಣಾಧಿಕಾರಿ ಇದಾರಲ್ಲ, ಅವರು ಮತ್ತೆ ಸಿಬ್ಬಂದಿಗಳನ್ನ ವಜಾ ಮಾಡಿದ್ದಾರೆ. ಡ್ರಗ್ಸ್ ಕೇಸಗೋಸ್ಕರ. ಈಗ ಕಮಿಷನರ್ ಅವರೇನೆ ಇದಕ್ಕೆ ಖುದ್ದಾಗಿ ಏನು ತನಿಖೆ ಮಾಡಿ 4 ಸ್ಟೇಷನ್ ಅಲ್ಲಿ ಸರ್ ಪೊಲೀಸ್ ಸಿಬ್ಬಂದಿನ ವಜಾ ಮಾಡಿದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಬೇರೂರಿದೆ ಅಂತ ನೀವೇ ಯೋಚನೆ ಮಾಡಿ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ರವರೇ, ನಿಮ್ಮ ಕಂಟ್ರೋಲ್ ಇರ್ತಕ್ಕಂಥ ಬೆಂಗಳೂರು ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಎಲ್ಲರೂ ಚರ್ಚೆಯನ್ನು ಮಾಡ್ತಿದ್ದಾರೆ. ನೀವು ಈ ಬೆಂಗಳೂರು ಕಂಡಂಥ ಒಳ್ಳೆಯ ದಕ್ಷ ಪೊಲೀಸ್ ಕಮಿಷನರ್ ಆಗಬೇಕಂತ ಹೇಳಿದರೆ ಇಲ್ಲಿ ಆಗ್ತಿರ್ತಕ್ಕಂಥ ಗಾಂಜಾ, ಅಫೀಮು, ಡ್ರಗ್ಸು, ಈ ದಂಧೆ, ಕೊಕೇನ್ ದಂಧೆಯನ್ನು ಮಟ್ಟ ಹಾಕಬೇಕಾಗಿದೆ. ನೀವು ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ ಯಾವುದೇ
ಇಂಪೀರಿಯನ್ಸ್ಗೆ ಬಗ್ಗದೆ ನೀವು ಇಂಥವನ್ನ ಮಟ್ಟ ಹಾಕಬೇಕಾಗಿದೆ. ಇದು ಬೆಂಗಳೂರಿನಲ್ಲಿ ಬದುಕ್ತಿರ್ತಕ್ಕಂಥ ಲಕ್ಷಾಂತರ ತಂದೆ ತಾಯಿಯರ ಮಕ್ಕಳ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡ್ತಿದ್ದಾರೆ. ನೀವು ಇದಕ್ಕೆ ಜವಾಬ್ದಾರರಾಗಿರ್ತೀರಾ. ಇನ್ನಾದರೂ ಕೂಡ ನಿಮ್ಮ ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತುಗೊಳಿಸಿ. ಯಾರೆಲ್ಲ ಪೊಲೀಸರು ಈ ಒಂದು ದಂಧೆಗೆ ಭಾಗಿಯಾಗಿದ್ದಾರೆ ಮತ್ತು ಮಾಹಿತಿ ಇದ್ರೂ ಕೂಡ ಇಲಾಖೆಯಲ್ಲಿ ಯಾರೆಲ್ಲ ರೇಡ್ ಮಾಡ್ತಿಲ್ಲ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿ. ನೀವು ಕೂಡ AC ಕಚೇರಿಯನ್ನು ಬಿಟ್ಟು ಬೀದಿಗಿಳಿದು ಇಂಥ ದಂಧೆಯನ್ನು ಮಟ್ಟ ಹಾಕುವ ಮುಖಾಂತರ ಬೆಂಗಳೂರಿನ ಒಬ್ಬ ದಕ್ಷ ಪೊಲೀಸ್ ಕಮಿಷನರ್ ಅನ್ನೋದನ್ನು ಸಾಬೀತುಪಡಿಸಿ ಅಂತೇಳಿ ಈ ಎಲ್ಲರ ಮುಖಾಂತರ ನಾನು ನಿಮಗೆ ಪ್ರಶ್ನೆಯನ್ನು ಮಾಡ್ತಿದ್ದೀನಿ ಮತ್ತು ಸವಾಲನ್ನು ಕೂಡ ಹಾಕ್ತೀನಿ. ಎಸ್ ಸರ್. ನೋಡಿ, ನಾನು ಈ ಮುಖಾಂತರ ಕಾಂಗ್ರೆಸ್ನವ್ರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾವು ಇಷ್ಟು ದಿವಸ ಇವ್ರನ್ನ 60% ಸರ್ಕಾರ ಅಂತ ಅನ್ಕೊಂಡಿದ್ದು. ದಯಮಾಡಿ ಕ್ಷಮೆ ಕೇಳ್ತಾ ಇದ್ದೀವಿ. 63% ಅಂತ ಹೇಳಿ ನ್ಯಾಯಮೂರ್ತಿಗಳೇ ಒಪ್ಕೊಂಡಿದ್ದಾರೆ. ಸರ್, ಈಗ ಬಿಜೆಪಿ ಅವರಿಗೆ ಪರ್ಸೆಂಟೇಜ್ ವಿಷಯದಲ್ಲಿ ತಪ್ಪು ಗ್ರಹಿಕೆ ಯಾವಾಗೂ ಆಗ್ತಾ ಇರುತ್ತೆ. ಅವ್ರಿಗೆ 40% ತಿಂದಿ ಯಾವಾಗೂ ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ 63% ಹೇಳಿ ತಪ್ಪು ಹೇಳಿಕೆ ಕೊಟ್ಟಿದ್ದ ಅವರೇ ಒಪ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ನಾನು ಹೇಳ್ಬೇಕು ಸರ್, ಬಿಜೆಪಿ ಅವ್ರಿಗೆ ಆಗ್ಲಿ AAP ಅವ್ರಿಗೆ ಆಗ್ಲಿ ನಾನು ಒಂದೇ ಹೇಳಕ್ ಇಷ್ಟಪಡೋದು, ಈಗ ಬಿಜೆಪಿ ಅವರು ಎಷ್ಟು ಜಾಣ ಕೂಡ ಆಗಿದ್ದಾರೆ ಕೇಳಿ. ಇದು ನಾವು ಒಂದೇ ವಿಧೇಯಕ ತಂದಿಲ್ಲ ಸರ್, 8 ವಿಧೇಯಕಗಳನ್ನ ತಂದಿದ್ವಿ. ಆ ವಿಧೇಯಕಗಳನ್ನ ಅವ್ರಿಗೆ ಚರ್ಚೆ ಮಾಡಕ್ಕೂ ಗೊತ್ತಿಲ್ಲ. 2020ರಲ್ಲಿ ಅವರು ಗೋ ಹತ್ಯೆ ವಿಧೇಯಕನ ತಂದಿದ್ದಾರೆ. ಆ ವಿಧೇಯಕನ ನಾವು ಅದನ್ನ ಅಮೆಂಡ್ ಮಾಡಿದೀವಿ. ಅದ್ರ ಬಗ್ಗೆ ಅದು ಓದ್ತಾನೂ ಇಲ್ಲ, ಅದ್ರ ಬಗ್ಗೆ ಅವ್ರು ಕೇಳ್ತಾನೂ ಇಲ್ಲ. ಅವ್ರಿಗೆ ಬೇಕಾಗಿರೋದು ಏನ್ ಗೊತ್ತಾ, ಜಾತಿ ರಾಜಕಾರಣ ಮಾಡಬೇಕು, ಹಿಂದೂಗಳನ್ನ ಮಧ್ಯೆ ಒಡಕಕ್ಕೆ ತರಬೇಕು, ರಾಜಕಾರಣದಲ್ಲಿ ನಾವು ಯಾವಾಗೂ ಮೇಲಿರಬೇಕು, ನಾವು ಸದಾ ರಾಜಕಾರಣದಲ್ಲಿ ರಾಜಕೀಯವನ್ನು ಅನುಭವಿಸ್ತಾ ಇರಬೇಕು ಅನ್ನೋದ್ರ ಮಾತ್ರ ಅವ್ರು ಮಾಡ್ತಾರೆ ಹೊರತು ಇದೇ ವಿಧೇಯಕ. ಈಗ ಹಿಂದೂಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾ ಇರೋದು ಕಾಂಗ್ರೆಸ್ ಮಾತ್ರ. ಅದು ಯಾಕಂತಂದ್ರೆ ಇವತ್ತು ಹಿಂದೂ ಯುವಕರನ್ನ ಬಲಿ ಮಾಡ್ತಾ ಇರೋದು BJP ಆಗಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಹಿಂದೂ ಯುವಕರನ್ನ ರಕ್ಷಣೆ ಮಾಡೋದಕ್ಕೆ, ಹಿಂದೂ ಯುವಕರು BJP ಜೊತೆಗೆ ಬೆಂಬಲ ಕೊಡದಂಗೆ, ಅವರ ಭಾಷಣಗಳಿಗೆ ಬಲಿಯಾಗ್ದಂಗೆ ನಾವು ರಕ್ಷಣೆ ಮಾಡ್ತಾ ಇದೀವಿ ಸರ್. ಕಾಂಗ್ರೆಸ್ ಅವರಾಗಿ ಅದಕ್ಕೆ ಇವತ್ತು ಸದನದಲ್ಲಿ, ಇವತ್ತು ಬೆಳಗಾವಿ ಸದನದಲ್ಲಿ ಅದನ್ನ ಅಪ್ರೂವಲ್ ಮಾಡ್ತಾ ಇದೀವಿ. ಅದು ನಮ್ಮ ಕಾಂಗ್ರೆಸ್ ಗತ್ತು ಅನ್ನೋದನ್ನ ಕುರ್ಚಿ 100% ಸೇಫ್ ಇದೆ, 100% ಸೇಫ್ ಇದೆ. ಯಾವುದೇ ಕಾರಣಕ್ಕೆ ಈ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾರು ರಾಜಕಾರಣ ಮಾಡ್ತಾನೋ ಅವನು ಸತ್ಯವಾಗಿ ಹೇಳ್ತೀನಿ 100% ರಾಜಕಾರಣಿ ಅಲ್ಲ, ಈಸ್ ಎ ಶೇಮ್ಫುಲ್ ಪರ್ಸನ್. 100% ಇದೆ ಸರ್. ಇನ್ನು ನಾವು 5 ವರ್ಷ ಪೂರ್ಣವಾಗಿ ನಮ್ದೇ ಕಾಂಗ್ರೆಸ್, ಮತ್ತೆ ನೆಕ್ಸ್ಟ್ 5 ವರ್ಷನೂ ನಾವೇ ಇರ್ತೀವಿ ಸರ್. ಅದರಲ್ಲೇ ಸಂಶಯ ಬೇಡ. ಯಾರು ಸರ್ ಹೇಳಿದ್ದು ನಮ್ ಕುರ್ಚಿ ಭದ್ರವಾಗಿಲ್ಲ ಅಂತ ನಿಮ್ಗೆ? ಸರ್, ಅವ್ರ ಕುರ್ಚಿನೇ ಇಲ್ವಲ್ಲ, ಏನ್ ಅವ್ರು ನಮ್ ಕುರ್ಚಿ ಬಗ್ಗೆ ಮಾತಾಡ್ತಾರೆ? ಕುರ್ಚಿ ಇದ್ರೆ ಅಲ್ವಾ, ನಮ್ಮ ಹತ್ರ ಇದೆ ಸರ್. ಸರ್, ಬಟ್ BJP ಯಾವಾಗ್ಲೂ SC/ST ಮೇಲೆ ಟಾರ್ಗೆಟ್ ಮಾಡುತ್ತಾರೆ. ಪರ್ಟಿಕ್ಯುಲರ್ ಆಗಿ SC/STಗಳನ್ನ, ಬಡವ್ರನ್ನ, ಶ್ರೀಮಂತರು ಯಾರು ಅವ್ರ ಮಕ್ಕಳನ್ನ ಯಾರು ಹೊರಗಡೆ ಬಿಡ್ತಾರೆ ಸರ್ ಸ್ಟ್ರೈಕಿಗೆ? ಯಾವತ್ತೂ ಬಿಡಲ್ಲ. ಅವರು ಯಾರು ದೊಡ್ಡವ್ರನ್ನ ಯಾರು ಅವ್ರ ಮಕ್ಕಳು ಸೇಫ್ ಆಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಬಡವ್ರನ್ನ ಮಾತ್ರ ಹೊರಗಡೆ ಹೋಗ್ತಾರೆ, ಮನೆಗೆ ಹೋಗಿ ಹೇಳ್ಕೊಂಬಂದು ಹೊರಗಡೆ ಹಾಕ್ತಾರೆ. ಇದು ಸರ್ ಡೆಲ್ಲಿನಲ್ಲಿ ಇವರು ಧರ್ಮದ ಬಗ್ಗೆ ಮಾತಾಡ್ತಾರಲ್ವಾ, ಇದು ಡೆಲ್ಲಿನಲ್ಲಿ RSS ಪಾರ್ಕಿಂಗ್ಗೋಸ್ಕರ ಒಂದು ದೇವಾಲಯನ ಕಡಿತಾರೆ ಸರ್. ಆಂಜನೇಯನ ದೇವಾಲಯ ಕಡುತ್ತಾರೆ. ದಯವಿಟ್ಟು BJP ಉತ್ತರ ತಗೊಳ್ಳಿ ಸರ್. ಪಾರ್ಕಿಂಗ್ಗೋಸ್ಕರ, RSS ಪಾರ್ಕಿಂಗ್ಗೋಸ್ಕರ, ಕಚೇರಿ ಪಾರ್ಕಿಂಗ್ಗೋಸ್ಕರ ದೇವಾಲಯ ಕಡುತ್ತಾರೆ. ಅದನ್ನ ಅವ್ರ ಹತ್ರ ಉತ್ತರ ತಗೋಬೇಕು ಸರ್. ಇವಾಗ ಸರ್, ಸ್ವತಂತ್ರ ಬಂದಾಗಿಂದಲೂ ಇದಕ್ಕೆ ಆನ್ಸರ್ ಮಾಡಿ ಸರ್. ಅದೇ ಸ್ವತಂತ್ರ ಬಂದಾಗಿಲ್ಲ ಅಂದೂ ಸಹ ಸಾವಿರಾರು ದೇವಸ್ಥಾನಗಳನ್ನ ಕೆಡವಿರ್ತಕ್ಕಂಥವ್ರು ಇವರು. ಹಿಂದೂಗಳ ಭಾವನೆಗಳು ನೀವು ಒಂದು ಕೆಡಗಿದ್ರೆ ಅಷ್ಟೇ. ನಾವು ಸರ್, ಅದು ಅವ್ರು ಹೇಳ್ತಿರ್ತಕ್ಕಂಥ ಸುಳ್ಳು. ಅದು ಸಾವಿರಾರು ಸರ್. ಈಗ ನೋಡಪ್ಪ, ಇವಾಗ ಸರಿನಾ ತಪ್ಪ? ನನ್ಗೆ ಅಷ್ಟೇ ಉತ್ತರ ಬೇಕು. ನೀವು ದೇವಾಲಯ ಕಡಿಮೆ ಸರಿನಾ? ಹಿಂದೆ ಸರ್ಕಾರ ದೆಹಲಿಯಲ್ಲಿರೋದು, ಅವ್ರು 1000 ಕೆಡಗಿದ್ರು, ನೀವು 1000 ಕೆಡಗಿದ್ರ ಅಂತ ಯಾವ್ದು ಕೆಡಿದ್ದಾರೆ ಅಂತ ಅದು ನಮಗೆ ಗೊತ್ತಿಲ್ಲ. ಬಟ್ ಆದ್ರೆ ಹಿಂದೂಗಳನ್ನ ಮಾರಣ ಹೋಮ ಮಾಡ್ತಾ ಇರ್ತಕ್ಕಂಥದ್ದು ಇವ್ರು ಹೇಳ್ತಾರಲ್ಲ ಸರ್. ಒಂದು ನಿಮಿಷ, ಭ್ರಷ್ಟಾಚಾರದ ವಿಚಾರ ಮಾತಾಡ್ತಾರಲ್ಲ ಸರ್. ಇವರ ಬಸವರಾಜ ರಾಯಿರೆಡ್ಡಿ ಅವರೇ ನಾವು ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಂದ್ರು. ಕಸಿನ್ ಗಾಡಿ ವಿಚಾರದಲ್ಲಿ 46 ಗಾಡಿಗಳನ್ನ 600 ಕೋಟಿಗೆ ಲೀಸ್ ತಗೊಂಡ್ಬಂದ್ರು. ಒಂದು ಗಾಡಿ 2.5 ಕೋಟಿ, ಬರೀ 90 ಕೋಟಿಗೆ 46 ಗಾಡಿ ಬರ್ತಾ ಇತ್ತು. 600 ಕೋಟಿಗೆ ಲೀಸ್ ಹಾಸ್ಕೊಂಡಿದ್ದಾರೆ ಸರ್. ಇದಾಗೆ ಇದು ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ BJP ಪಕ್ಷ. ಅದನ್ನ ಅವ್ರನ್ನ ಕೇಳಿ, ಭ್ರಷ್ಟಾಚಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಅಲ್ಲ, ಈಗ ಯಾವುದೋ ಗಾಡಿ ಬಗ್ಗೆ ಮಾತಾಡಿದ್ರು. ಈಗ ನಾವು ಹಾಗಾದ್ರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ನೆಲಮಂಗಲದ ಹತ್ರ ಹಾಸ್ಕೊಂಡ್ರಲ್ಲ, ಬೆಡ್ ಎಲ್ಲ ಹಾಸ್ಕೊಂಡು ಆರೋಗ್ಯ ಕೇಂದ್ರ ಮಾಡೋರು, ಅದ್ರ ಬಗ್ಗೆ ಮಾತಾಡ್ಬೋದಲ್ಲ. ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ನಿಮ್ಗೆ ಇಲ್ಲ ರೀ. ಬಿಟ್ಬಿಡ್ರಿ, ಯಾಕ್ರಿ ನೈತಿಕತೆ ಬಗ್ಗೆ ಮಾತಾಡ್ತೀರಾ? ಪಲಾಯನವಾದದ ಬಗ್ಗೆ ಮಾತಾಡ್ಬಿಡೋಣ.
ಸಂಚಾರ ಸಾಥಿ ಬಗ್ಗೆ ಮಾತಾಡೋಣ. ಅದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಇವಾಗ ಸಂಚಾರ ಸಾಥಿ ವಿಷಯ ಚರ್ಚೆಗೆ ಬಂದು 2 ದಿನದಲ್ಲ ಅವರ ನಿಲುವುಗಳನ್ನೆಲ್ಲ ಬದಲಾಯಿಸ್ಕೊಂಡ್ರು. ಬಹಳ ಅಪಾಯಕಾರಿ. ನಿಮ್ಮ ಜೀವನಗಳಲ್ಲಿ ಮೊಬೈಲು ಬಹಳ ಮುಖ್ಯವಾದಂಥ ಅಂಶ. ಆ ಮೊಬೈಲನ್ನು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಕದ್ದು ಕೇಳಿಸಿಕೊಂಡು ನಮ್ಮ ಮೇಲೆ ಪ್ರಭಾವ ಬೀರುವಂಥ ರೀತಿಯ ಹುನ್ನಾರವನ್ನು ಮಾಡಿಕೊಂಡು ಕೂತಿದ್ರು. ಇಡೀ ಭಾರತದ ಮೊಬೈಲ್ ಬಳಸುವ ಎಲ್ಲರೂ ಅಪಾಯದಲ್ಲಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ರೊಚ್ಚಿಗೆದ್ದು ನಿಲುವುಗಳನ್ನು ಬದಲಾಯಿಸ್ಕೊಂಡಿದ್ದಾರೆ, ಪಲಾಯನ ಮಾಡಿದ್ದಾರೆ. ಪಲಾಯನವಾದಿ ಬಿಜೆಪಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು. ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಕೈ ಮುಗಿತೀನಿ, ಮಾತಾಡಬೇಡಿ ಬಿಜೆಪಿಗರು.